ಒಂದಾನೊಂದು ಕಾಲದಲ್ಲಿ ಗಗನ್ ಎಂಬ ಚಿಕ್ಕ ಹುಡುಗನು ತನ್ನ ತಾತನೊಡನೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ತಾತನು ಸ್ವಲ್ಪ ಮಾಯೆ ತಿಳಿದಿದ್ದ. ಒಂದು ದಿನ ತಾತನು ಗಗನಿಗೆ ಒಂದು ವಿಶೇಷ ಬೀಜ ಕೊಟ್ಟು ಹೇಳಿದ, ಇದನ್ನು ನೆಟ್ಟು ಸರಿಯಾಗಿ ಜಲ ಹರಿಸಲು ಇದು ಬೆಳೆದು ದೊಡ್ಡ ಆಕಾಶ ಮರವಾಗುತ್ತದೆ. ಗಗನಿಗೆ ಕುತೂಹಲ ಬೆಳೆದಿತು. ಗಗನ್ ಬಾಗಿಲಿನ ಮುಂದೆ ಬೀಜ ನೆಟ್ಟು ಪ್ರತಿದಿನ ಜಲ ಹರಿಸುತ್ತಿದ್ದ. ಕೆಲವು ದಿನಗಳಲ್ಲಿ ಬೀಜ ಒಂದು ಚಿಕ್ಕ ಸಸಿ ಆಗಿ ನಂತರ ದೊಡ್ಡ ಮರವಾಗಿ ಬೆಳೆದಿತ್ತು. ಆದರೆ ಈ ಮರವು ಸಾಮಾನ್ಯ ಮರ ಅಲ್ಲ. ಇದರ ಎಲೆಗಳು ಚಿನ್ನದಂತೆ ಹೊಳೆಯುತ್ತಿತ್ತು. ಹಣ್ಣುಗಳು ಹೊಳೆಯುವ ಗುಳ್ಳೆಗಳಾಗಿದ್ದವು. ಕೌತುಕಗೊಂಡ ಹಳ್ಳಿಯ ಜನರು ಗಗನನನ್ನು ನೋಡಲು ಬಂದು ಆಕಾಶ ಮರದ ಬಗ್ಗೆ ಆನಂದಿಸಿದರು. ಮರವು ದಿನದಿಂದ ದಿನಕ್ಕೆ ಬೆಳೆದಂತೆ ಗಗನ ಪ್ರೀತಿಯು, ಕಾಳಜಿಯು ಮತ್ತು ಶ್ರದ್ಧೆಯು ಜನರಲ್ಲಿ ಆಸೆ ಹೋಗುತ್ತಿತ್ತು. ಒಂದು ದಿನ ಆ ಮರವು ತನ್ನ ಕೊಂಬೆಗಳಲ್ಲಿ ಒಂದು ಹೆಜ್ಜೆ ದಾರಿ ತೋರಿಸಿತು. ಗಗನ್ ಆ ಮಾರ್ಗವನ್ನು ಹತ್ತಿ ಮಾಯಾಲೋಕವನ್ನು ಕಾಣಲು ಹೊರಟ. ಅಲ್ಲಿದ್ದ ಪ್ರಾಣಿಗಳು, ಪುಟ್ಟ ಮಕ್ಕಳು ಗಗನಿಗೆ ಪ್ರೀತಿ ಹಾಗೂ ಸೌಂದರ್ಯತೆಯ ಪಾಠ ಕಲಿಸಿದರು.